ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದೆ. ಮೆಟ್ರೋ ಸಂಚಾರ ಸಮಯದಲ್ಲಿ ಬದಲಾವಣೆಯನ್ನ ತರಲಾಗಿದೆ. ಊರುಗಳಿಗೆ ತೆರಳಿ 4 ಗಂಟೆಗೆ ಬೆಂಗಳೂರಿಗೆ ಬಂದು ಅಲ್ಲಿದ್ದ ರೂಮ್ ಹೇಗೆ ಸೇರ್ಕೊಳ್ಳೋದು ಅಂತ ಇಷ್ಟು ದಿನ ಚಿಂತಿಸಿದ್ದು ಸಾಕು. ಇನ್ಮುಂದೆ ಆರಾಮಾಗಿ ಬೆಳಗ್ಗೆ 4:15ಗೆ ಮೆಟ್ರೋದಲ್ಲಿ ಪ್ರಯಾಣಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚು. ಈ ಮಧ್ಯೆ ನಿಮಿಷಾರ್ಧದಲ್ಲಿ ತಮ್ಮ ಕಚೇರಿಗಳಿಗೆ ಮನೆಗೆ ತಲುಪುವಂತೆ ಮಾಡಿದ್ದು ನಮ್ಮ ಮೆಟ್ರೋ ಸುಮಾರು ಅರ್ಧದಷ್ಟು ರಾಜಧಾನಿ ಜನರ ಜೀವನಾಡಿ. ಮೆಟ್ರೋ ಸೇವೆ ದಿನದಿಂದ ದಿನಕ್ಕೆ ತನ್ನ ಸೇವೆ ಮತ್ತು ಜಾಲವನ್ನ ವಿಸ್ತರಿಸುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ವೈಟ್ ಫೀಲ್ಡ್ ಮತ್ತು ಚಲ್ಲಘಟ್ಟದವರೆಗೂ ವಿಸ್ತರಣೆಯಾದ ನಂತರ ಐಟಿ ಉದ್ಯೋಗಿಗಳಿಗೆ ಸಾಕಷ್ಟು ಪ್ರಯೋಜನ ಆಗ್ತಿದೆ. ಸಾಮಾನ್ಯವಾಗಿ ನಮ್ಮ ಮೆಟ್ರೋ ಸೇವೆ ಮುಂಜಾನೆ 5 ಗಂಟೆಗೆ ಆರಂಭವಾಗ್ತಿತ್ತು. ಇದರಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಮೆಟ್ರೋ ಮಾಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಮೆಟ್ರೋದ ಈ ಹೊಸ ಸೇವಾರಂಭಕ್ಕೆ ವ್ಯಾಪಕ ಪ್ರಶಂಸೆಯನ್ನ ರಾಜಧಾನಿಯ ಜನತೆ ನೀಡಿದ್ದಾರೆ. ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಬೆಂಗಳೂರಿನ ಜನರು ತಮ್ಮ ಊರುಗಳಿಗೆ ಅಥವಾ ಬೇರೆ ತಾಣಗಳಿಗೋ ಪ್ರಯಾಣ ಬೆಳೆಸಿರ್ತಾರೆ. ಅಂಥವರು ಸೋಮವಾರ ಮುಂಜಾನೆ ನಗರಕ್ಕೆ ಹಿಂತಿರುಗುವಾಗ ಅವರಿಗೆ ಸೂಕ್ತ ಸಾರಿಗೆ ಸೌಲಭ್ಯ ಉದ್ದೇಶದಿಂದ ನಮ್ಮ ಮೆಟ್ರೋ ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದೆ. ಸಾಮಾನ್ಯವಾಗಿ ಪ್ರತಿದಿನ ನಮ್ಮ ಮೆಟ್ರೋ ರೈಲು ಸೇವೆಗಳು ಬೆಳಗ್ಗೆ 5 ಗಂಟೆಯಿಂದ ಶುರುವಾಗುತ್ತೆ. ಆದರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬರುವವರಿಗೆ ಸೋಮವಾರ ಬೆಳಗ್ಗೆದಂದು ನಗರದ ಬೇರೆ ಭಾಗಗಳಿಂದ ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣಗಳಿಗೆ ಸೌಕರ್ಯ ಕಲ್ಪಿಸುವ ಸಲುವಾಗಿ ಸೋಮವಾರದಂದು ಬೆಳಗ್ಗೆ 4:15ರಿಂದಲೇ ಸೇವೆ ಶುರು ಮಾಡೋದಾಗಿ ತಿಳಿಸಿದೆ. ಇತರೆ ದಿನಗಳಲ್ಲಿ ಎಂದಿನಂತೆ 5 ಗಂಟೆಯಿಂದಲೇ ಸೇವೆ ಆರಂಭ ಆಗುತ್ತೆ. ಆದರೆ ಸೋಮವಾರದಂದು ಮಾತ್ರ ಬೆಳಗ್ಗೆ 4:15ರಂದು ಸೇವೆ ಆರಂಭವಾಗುತ್ತವೆ ಅಂತ ಹೇಳಲಾಗಿದೆ. ಮೆಟ್ರೋ ಹಳದಿ, ಗುಲಾಬಿ, ನೀಲಿ ಮಾರ್ಗ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಇವೆಲ್ಲ ಪೂರ್ಣ ಆಗಬೇಕಿದೆ. ಆನಂತರ ಕೆಂಪು, ಕಿತ್ತಳೆ ಮಾರ್ಗಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಿದ್ದು ಆ ಯೋಜನೆ ಮಾರ್ಗ ಸಮೀಕ್ಷೆ ಅಂತಿಮ ಹಂತದಲ್ಲಿವೆ. ಅವುಗಳ ಕಾಮಗಾರಿ ನಡೆಯಬೇಕಿದೆ. ಆ ಬಳಿಕ ಮಾದಾವರ, ತುಮಕೂರು ಮಾರ್ಗದ ಬಗ್ಗೆ ಕಾಮಗಾರಿ ಆರಂಭವಾಗಲಿದೆ. ಅಂದಾಜು 2035ರ ವೇಳೆ ಆರಂಭ ಮಾಡುವ ಸಾಧ್ಯತೆಗಳಿವೆ. ಮಾದಾವರದಿಂದ ತುಮಕೂರಿಗೆ 52.41 ಕಿಲೋಮೀಟರ್ ದೂರ ಇದೆ. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಮೆಟ್ರೋ ಮಾರ್ಗವನ್ನು ನಿರ್ಮಾಣ ಮಾಡಲಿದೆ. ಒಟ್ಟು 19 ಎತ್ತರಿಸಿದ ನಿಲ್ದಾಣಗಳನ್ನು ಗುರುತಿಸಲಾಗಿದ್ದು ಅಂತಿಮ ನಿಲ್ದಾಣಗಳಲ್ಲಿ ಹೆಚ್ಚು ಅಥವಾ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಮಾರ್ಗವನ್ನ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.